ಸೌಕರ ಶುಕ್ರವಾರ ಶನಿವಾರ ಸರಿತ್ನೇ ವ್ಯಾಪಾರ ಆಗಿಲ್ಲ. ಅದಕ್ಕೆ ಸಂಡೇ ಇವತ್ತು ತಿಂಡಿಲಿ ವ್ಯಾಪಾರ ಆಗುತ್ತೆ ಅಂತ ಮಾಡಿ ಮಂಡಗಂಡ 30 ಕೋಳಿ ಸ್ಟಾಕ್ ಇಟ್ಬಿಟ್ಟಿನಿ. ಇವತ್ತು 30 ಕೋಳಿ ಚಿಕನ್ ಸೇಲ್ ಮಾಡ್ತೀನಿ ಅನ್ನೋದೇ ಚಾಲೆಂಜ್. ನಮಸ್ಕಾರ ಸೌಕರ, ನಾನ್ ನಿಮ್ಮ ಮಿಸ್ಟರ್ ಇಮಾಮ್. ಸಂಡೇ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಮುಂಜಾನೆ ಎದ್ದು ಕೋಳಿ ತರ ಕೊಂಟು ಬಿಟ್ಟಿನಿ. ಯಾಕಪ್ಪ ಅಂದ್ರೆ ಕೋಳಿ ಖಾಲಿ ಆಗಿಬಿಟ್ಟಿದ್ದು. ನಿನ್ನೆ ಹೋಗಿ 20 ಕೋಳಿ ಹಾಕ್ಯಂದ್ ಬರಾಗ ಹಂಗ ಅನೇಸೂರ 2 ದೊಡ್ಡ ಬೈದಾರಿ ಕೋಳಿ ಹಾಕ್ಯಂದ್ ಬರ್ತೀನಿ. ಬರೋ ದಾರ್ಯಾಗ ಕಸ್ಟಮರ್ ಬೆಳಗ್ಗೆ ಫೋನ್ ಹಚ್ಚ ಸ್ಟಾರ್ಟ್ ಮಾಡ್ತಾರ. ಬಂದ ತಕ್ಷಣ ಎಲ್ಲಾ ಕೋಳಿ ಅನ್ಲೋಡ್ ಮಾಡಿ ಮುಂಜಾನೆ ಕೋಳಿ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸಂಡೇ ರಜೆ ಬೇರೆ, ಬೆಳಗ್ಗೆ ಚಿಕನ್ ಒಯ್ಯ ಕಸ್ಟಮರ್ ಬರಕ್ ಕುಂತಿದ್ರು. ಬೆಳಗ್ಗೆ ಕಸ್ಟಮರ್ ಬರೋದ್ ನೋಡಿ ಇನ್ನೊಂದ್ 4 ಕೋಳಿ ಎಕ್ಸ್ಟ್ರಾ ಹಾಕ್ಯಂಡ್ ಬರ್ಬೇಕಿತ್ತಲ್ಲಪ್ಪ ಅಂತ ಅನ್ಸಾಕ್ ಕುಂತಿತ್ತು. ಯಾಕಪ್ಪ ಅಂದ್ರೆ ಕೋಳಿ ಎಲ್ಲ ಬೇಗ ಖಾಲಿ ಆಗಿಬಿಟ್ರು, ಕಸ್ಟಮರ್ ಎಲ್ಲ ಒಳ್ಳೆ ಹೋಗ್ತಾರ ಅನ್ನೋದ ಹಿಂಗ್ ಮಾಡಿ ಸಂಜೆ ತನ ಅಂಗಡಿ ಮನಿ ಅಂತ ಅಡ್ಡಾಡಿ ಸಾಯಂಕಾಲ ಬಂದ್ ಎಲ್ಲಾ ಶಾಪ್ ಓಪನ್ ಮಾಡಿ ಶಿಫ್ಟ್ ವೈಸ್ ಬ್ಯಾಕ್ ಟು ಬ್ಯಾಕ್ 5 ಕೋಳಿ ಮಷೀನ್ ಹಾಕಿಂಗ್ ರೆಡಿ ಫಾರ್ ಕಸ್ಟಮರ್ ವೇಟಿಂಗ್ ಟೈಮ್ ಆಯ್ತು. ಹಂಗಂಗ ಗಿರಾಕಿ ಒಬ್ಬೊಬ್ರ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರಾಗ ಇವತ್ತು ಸೈತಾರ ಹೋಗಾಕ ಹೋಮ್ ಡೆಲಿವರಿ ಆರ್ಡರ್ ಇರ್ತಾವ. ಆರ್ಡರ್ ಡೆಲಿವರಿ ಮಾಡಬೇಕು. ಚಿಕನ್ ಶಾಪ್ ನಾಗ ಒಬ್ಬನೇ ಇರ್ತೀನಿ, ಕಸ್ಟಮರ್ ಮೇಂಟೈನ್ ಮಾಡ್ಬೇಕು. ಸಾಕಾಗಿ ಬೇರೆ ನಮ್ಮೂರ ಚಿಕನ್ ಹೋಮ್ ಡೆಲಿವರಿ ಆರ್ಡರ್ ಹೇಳೋ ಆದಷ್ಟು ಬೇಗ ಹೇಳ್ರಿ. ಯಾಕಪ್ಪ ಅಂದ್ರೆ ನೀವು ಎಷ್ಟು ಬೇಗ ಚಿಕನ್ ಆರ್ಡರ್ ಹೇಳ್ತೀರ ಅಷ್ಟು ಬೇಗ ಚಿಕನ್ ಡೆಲಿವರಿ ಮಾಡಕ್ ಪ್ರಯತ್ನ ಮಾಡ್ತೀನಿ. ನಾನು ಲೇಟ್ ಆಯ್ತಪ್ಪ ಅಂದ್ರೆ ಶಾಪ್ನಾಗ ಗಿರಾಕಿ ಮತ್ತು ಹೋಮ್ ಡೆಲಿವರಿ 2 ಮೇಂಟೈನ್ ಸರಿತ್ನೇ ಮಾಡಕ್ ಆಗಲ್ಲ. ನಿಂದ ರಾತ್ರಿ 7 ಗಂಟೆ ಆಗಿಂದ ಒಮ್ಮೆ ಕಸ್ಟಮರ್ ಗುಬೆ ಅಂತ ಬಂದು ನಿಂತು ಬಿಡ್ತಾರೆ. ಹೆಣ್ಮಕ್ಳು ಗಣಮಕ್ಳು ದೊಡ್ಡವರು ಸಣ್ಣವ್ರು ಯಾರಿಗೆ ಫಸ್ಟ್ ಕಟ್ ಮಾಡಿ ಕೊಳ್ಳೆ ಅನ್ನೋದೇ ಒಂದು ಚಾಲೆಂಜ್ ಆಗಿಬಿಡುತ್ತೆ. ಯಾಕಪ್ಪ ಅಂದ್ರೆ ಒಬ್ಬನೇ ಆಗಿಬಿಡುತ್ತೆ ಅಂಗಡಿಯಾಗ. ಹಂಗಿಂಗ್ ಮಾಡಿ ಇವತ್ತು 30 ಕೋಳಿ ಸೇಲ್ ಹಾಕೊಂಡ್ ಮಾಡಿದ್ದೆ, ಬಟ್ ಆಗ್ಲಿಲ್ಲ. ಸಣ್ಣ 22 ಕೋಳಿ, ದೊಡ್ಡ ಬೈಲಾರಿ 2 ಕೋಳಿ ಕಟ್ ಮಾಡಿ ಇವತ್ತಿನ ಮಾಲೆಲ್ಲ ಖಾಲಿ ಮಾಡಿ ಶಾಪ್ನ ಕ್ಲೋಸ್ ಮಾಡ್ತೀನಿ. ಇವತ್ತಿಗಿಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೊಟ್ಟನ ಫಾಲೋ ಮಾಡಿ ಇಟ್ಕೊಳ್ಳಿ. ಸಿ ಯು ಟುಮಾರೋ.